ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸ್ಪಿನ್ ದಾಳಿಗೆ ಮಂಡಿ ಉರಿದ ಇಂಗ್ಲೆಂಡ್ ಪಡೆ. ಮೊದಲ ಟೆಸ್ಟ್ ನ ಮೊದಲ ದಿನವೇ ಆಲ್ಔಟ್ ಆದ ಇಂಗ್ಲೆಂಡ್ ವಿಶ್ವ ದಾಖಲೆ ನಿರ್ಮಿಸಿದ ರವೀಂದ್ರ ಜಡೇಜಾ ಹಾಗೂ ರವಿಚಂದ್ರನ್ ಅಶ್ವಿನ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಹೈದರಾಬಾದ್ ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡ ಆಲ್ಔಟ್ ಆಗಿದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ರವರು ಬ್ಯಾಟಿಂಗ್ ಆಯ್ದುಕೊಂಡರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡದ ಪರ ಬೆನ್ ಡಕೆಟ್ ಹಾಗೂ ಜಾಕ್ ಕ್ರಾಲಿ ರವರು ಬಿರುಸಿನ ಆರಂಭವನ್ನ ಒದಗಿಸಿಕೊಟ್ಟರು. 11 ಓವರ್ಗಳಲ್ಲೇ ತಂಡದ ಮೊತ್ತವನ್ನ 50ರ ಗಡಿ ದಾಟಿಸುವಲ್ಲಿ ಯಶಸ್ವಿಯಾದ ಇಂಗ್ಲೆಂಡ್ ಆರಂಭಿಕ ಜೋಡಿಯನ್ನ ಮುರಿಯುವಲ್ಲಿ ಕೊನೆಗೂ ರವಿಚಂದ್ರನ್ ಅಶ್ವಿನ್ ರವರು ಯಶಸ್ವಿಯಾದರು. 12ನೇ ಓವರ್ನ 5ನೇ ಎಸೆತದಲ್ಲಿ ಬೆನ್ ಡಕೆಟ್ ರವರು 35 ರನ್ ಗಳಿಸಿದ್ದ ವೇಳೆ ಅಶ್ವಿನ್ ರವರಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇದರ ಬೆನ್ನಲ್ಲೇ ರವೀಂದ್ರ ಜಡೇಜರವರು ಓಲಿ ಪೋಪ್ ರವರಿಗೆ 1 ರನ್ ಗಳಿಸಿದ್ದ ವೇಳೆ ಪೆವಿಲಿಯನ್ ದಾರಿ ತೋರಿಸಿದರು. ಇನ್ನು 20 ರನ್ ಗಳಿಸಿ ಅಪಾಯಕಾರಿಯಾಗುವ ಮುನ್ಸೂಚನೆ ನೀಡಿದ ಜಾಕ್ ಕ್ರಾಲಿ ರವರು ಮೊಹಮ್ಮದ್ ಸಿರಾಜ್ ರವರು ಹಿಡಿದ ಅತ್ಯದ್ಭುತ ಕ್ಯಾಚ್ಗೆ ಬಲಿಯಾದರು. ಈ ಹಂತದಲ್ಲಿ ಜೊತೆಗೂಡಿದ ಜಾನಿ ಬೇರ್ಸ್ಟೋ ಹಾಗೂ ಝೋ ರೂಟ್ ರವರು ಉತ್ತಮ ಜೊತೆ ಆಟದ ಆಟವನ್ನ ಪ್ರದರ್ಶಿಸಿದರು. ಅರ್ಧಶತಕದ ಜೊತೆ ಆಟದೊಂದಿಗೆ ಇನ್ನಿಂಗ್ಸ್ ಕಟ್ಟುತ್ತಿದ್ದ ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಕೊನೆಗೂ ಅಕ್ಷರ್ ಪಟೇಲ್ ರವರು ಯಶಸ್ವಿಯಾದರು. ಜಾನಿ ಬೇರ್ಸ್ಟೋ ರವರು 37 ರನ್ ಗಳಿಸಿದ್ದ ವೇಳೆ ಅಕ್ಷರ್ ಪಟೇಲ್ ರವರು ವಿಕೆಟ್ ಪಡೆದು ಟೀಂ ಇಂಡಿಯಾಗೆ 4ನೇ ಯಶಸ್ಸು ತಂದುಕೊಟ್ಟರು. ಇದರ ಬೆನ್ನಲ್ಲೇ ಝೋ ರೂಟ್ ರವರು 29 ರನ್ ಗಳಿಸಿದ್ದ ವೇಳೆ ಜಡೇಜರವರ ಎಸೆತದಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಈ ಹಂತದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಆಸರೆಯಾಗಿದ್ದು ನಾಯಕ ಬೆನ್ ಸ್ಟೋಕ್ಸ್. ಕೆಳ ಹಂತದ ಬ್ಯಾಟರ್ಗಳೊಂದಿಗೆ ಇನ್ನಿಂಗ್ಸ್ ಕಟ್ಟಿದ ಸ್ಟೋಕ್ಸ್ ರವರು 69 ಎಸೆತಗಳಲ್ಲಿ ಅರ್ಧಶತಕವನ್ನ ಪೂರೈಸಿದರು. ಆದರೆ ಮತ್ತೊಂದು ಕಡೆ ಬೆನ್ ಪೋಕ್ಸ್ ರವರು 4 ರನ್, ರೇಮನ್ ಅಹಮದ್ ರವರು 13 ಹಾಗೂ ಟಾಮ್ ಹಾರ್ಟ್ಲಿ ರವರು 23 ಮತ್ತು ಮಾರ್ಕ್ ವುಡ್ ರವರು 11 ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ಇದ್ಯಾಗೂ ಏಕಾಂಗಿ ಹೋರಾಟವನ್ನ ಮುಂದುವರಿಸಿದ ಬೆನ್ ಸ್ಟೋಕ್ಸ್ ರವರು 70 ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನ 246ಕ್ಕೆ ತಂದು ನಿಲ್ಲಿಸಿದರು. ಈ ವೇಳೆ ದಾಳಿಗಿಳಿದ ಜಸ್ಪ್ರೀತ್ ಬುಮ್ರಾ ರವರ ಎಸೆತವನ್ನ ಗುರುತಿಸುವಲ್ಲಿ ಎಡವಿದ ಸ್ಟೋಕ್ಸ್ ರವರು 70 ರನ್ ಗಳಿಸಿದ್ದ ವೇಳೆ ಕ್ಲೀನ್ ಬೋಲ್ಡ್ ಆದರು. ಇದರೊಂದಿಗೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 146 ರನ್ಗಳಿಗೆ ಆಲ್ಔಟ್ ಆಯಿತು ಬಂಧುಗಳೇ. ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ರವೀಂದ್ರ ಜಡೇಜಾ ಹಾಗೂ ರವಿಚಂದ್ರನ್ ಅಶ್ವಿನ್ ರವರು ತಲಾ 3 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಹಾಗೂ ಜಸ್ಪ್ರೀತ್ ಬುಮ್ರಾ ರವರು ತಲಾ 2 ವಿಕೆಟ್ ಕಬಳಿಸಿದರು.